ಉತ್ತರ ಪ್ರದೇಶದ ಗಜಿಯಾಬಾದ್ನಲ್ಲಿರುವಂಥ ಒಂದು ಮಿಡಲ್ ಕ್ಲಾಸ್ ಕುಟುಂಬ. ಅದರಲ್ಲಿ 4 ಜನ, ತಂದೆ ತಾಯಿ, 2 ಗಂಡು ಮಕ್ಕಳು. ಅದರಲ್ಲಿ ಮೊದಲನೇ ಗಂಡು ಮಗ ತನ್ನ ಕನಸನ್ನು ಹೊತ್ತು ಊರು ಬಿಟ್ಟು ಚಂಡೀಗರ್ಗೆ ಬರ್ತಾನೆ. ಯಾಕೆ ಅಂತಂದರೆ ಅಲ್ಲಿ ಪಂಜಾಬ್ ಯೂನಿವರ್ಸಿಟಿನಲ್ಲಿ BTech ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಊರಿಂದ ಓಡಾಡೋದು ತುಂಬ ದೂರ ಆಗುತ್ತೆ ಅನ್ನೋ ಕಾರಣಕ್ಕೆ ಚಂಡೀಗರಲ್ಲಿ ಒಂದು PGನಲ್ಲಿ ಉಳ್ಕೊಂಡಿರ್ತಾನೆ. ಈ ಇನ್ಸಿಡೆಂಟ್ ನಡೆದಿರೋದು ಸುಮಾರು 2013 ಆ ಟೈಮಲ್ಲಿ. ಅವತ್ತು ಎಲ್ಲ ಕಡೆ ಹೋಲಿ ಸೆಲೆಬ್ರೇಷನ್ ನಡೀತಾ ಇರುತ್ತೆ. ಆತ PGಯ 4th ಫ್ಲೋರಲ್ಲಿ ನಿಂತಿರ್ತಾನೆ. ಮಿಸ್ ಆಗಿ ಅಲ್ಲಿಂದ ಕಾಲು ಜಾರಿ ಕೆಳಗಡೆ ಬೀಳ್ತಾನೆ. ಅವತ್ತು ನಡೆದಂಥ ಆ ಒಂದು ಇನ್ಸಿಡೆಂಟ್ ಆತನ ಜೀವನವನ್ನೇ ಬದಲಾಯಿಸ್ಬಿಡುತ್ತೆ. ಆತನ ಹೆಸರೇ ಹರೀಶ್ ರಾಣಾ. ಈ ಇನ್ಸಿಡೆಂಟ್ ಬಗ್ಗೆ ನೀವೆಲ್ಲರೂ ತುಂಬಾ ಕೇಳಿರ್ತೀರಾ, ತುಂಬಾ ನೋಡಿರ್ತೀರಾ, ತುಂಬಾ ಕಡೆ ವಿಡಿಯೋಸ್ಗಳನ್ನು ಕೂಡ ನೋಡಿರ್ತೀರಾ. ಮಾರ್ಚ್ ಫಸ್ಟ್ ವೀಕಲ್ಲಿ ಬಂದಂತ ಈ ಒಂದು ವರ್ಡಿಕ್ಟ್, ಸುಪ್ರೀಂ ಕೋರ್ಟ್ ಇಂದ ಬಂದಂತ ವರ್ಡಿಕ್ಟ್ ನ ಕೇಳಿ ಇಡೀ ದೇಶದ ಜನಗಳೇ ಒಂದು ಕ್ಷಣ ಅಯ್ಯೋ ಪಾಪ ಅಂತ ಹೇಳ್ತಾರೆ. ಏನಿದು ಹರೀಶ್ ರಾಣಾ ಅವರ ಕತೆ? ಈ ಒಂದು ಕತೆ ಐ ಥಿಂಕ್ ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಕ್ಷಣ ಕಣ್ ತೆರೆಸಬೇಕಂತ ಒಂದು ಸನ್ನಿವೇಶ ಅಂತ ನನಗನ್ಸುತ್ತೆ. ಯಾಕೆ ಅಂತಂದ್ರೆ ತಂದೆ ತಾಯಿಗಿಂತ ದೊಡ್ಡ ದೇವ್ರು ಯಾರು ಇಲ್ಲ. ಅವ್ರು ತೋರಿಸುವಂತ ಆ ಅನ್ಕಂಡೀಷನಲ್ ಲವ್ ಇದೆಯಲ್ಲ, ಅದು ಮತ್ತೊಂದ್ಸಲ ಹರೀಶ್ ರಾಣಾ ಅವರ ತಂದೆ ತಾಯಿ ತೋರಿಸಿರುವಂಥ ಪ್ರೀತಿ ಇವತ್ತು ಪ್ರತಿಯೊಬ್ಬರಿಗೂ ರೆಪ್ರೆಸೆಂಟೇಷನ್ ಆಗಿದೆ. ಅನ್ಕಂಡೀಷನಲ್ ಲವ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಇವತ್ತು ಲವ್ ಅಂದರೆ ಅದರ ಡೆಫಿನೇಷನ್ನೇ ಬೇರೆ ಆಗಿದೆ. ಆದರೆ ಅಪ್ಪ ಅಮ್ಮನ ಪ್ರೀತಿ ಅನ್ನೋವಂಥ ಡೆಫಿನೇಷನ್ ಇವತ್ತಿನವರೆಗೂ ಹಾಗೇನೇ ಇದೆ. ವಿ ಆಲ್ ಶುಡ್ ಬಿ ಪ್ರೌಡ್ ಆಫ್. ಯಾಕಂದರೆ ಅಂಥ ತಂದೆ ತಾಯಿಯಿಂದರು ನಮಗೆ ಸಿಕ್ಕಿರೋದು ನಮ್ಮ ಎಷ್ಟು ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ. ಅಂಡ್ ಈ ವಿಡಿಯೋನ ನೋಡ್ತಿರುವಂಥ ನೀವುಗಳು ಯಾವುದೇ ಒಂದು ಜನರೇಷನ್ ಆಗಿರ್ಬೋದು, ಜೆನ್ Z ಆಗಿರ್ಬೋದು, ಜೆನ್ ಆಲ್ಫಾ ಆಗಿರ್ಬೋದು, ಮಿಲೇನಿಯಂ ಆಗಿರ್ಬೋದು, ಬೇರೆ ಯಾವುದೇ ಜನರೇಷನ್ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಜೊತೆ ಯಾವುದೇ ಒಂದು ಸಣ್ಣ ಪುಟ್ಟ ಜಗಳಗಳನ್ನ ಮಾಡ್ಕೊಂಡಿದ್ರೂ ಸಹ ಯಾವುದೇ ಕಾರಣಕ್ಕೂ ದ್ವೇಷವನ್ನ ಸಾಧಿಸಬೇಡಿ. ಅವರ ಮೇಲೆ ಪ್ರೀತಿಯನ್ನ ಖಂಡಿತ ತೋರಿಸಲೇಬೇಕು. ಅದು ನಿಮ್ಮ ಕರ್ತವ್ಯ. ದಯವಿಟ್ಟು ಎಲ್ಲವನ್ನು ಮರೆತು ಪ್ರೀತಿಯಿಂದ ಮಾತಾಡಿಸಿ. ಇನ್ ಕೇಸ್ ಆ ಥರ ಸಿಚುವೇಶನ್ ಇದ್ದರೆ. ಇಲ್ಲ ಅಂದರೆ ನೀವು ಅವ್ರ ಜೊತೆ ಪ್ರೀತಿಯಿಂದ ಇದ್ದರೆ ಅಂದರೆ ನಿಮಗೆ ಒಂದು ದೊಡ್ಡ ನಮಸ್ಕಾರ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಆಗಸ್ಟ್ 2013ರಲ್ಲಿ ನಡೆದಂಥ ಈ ಒಂದು ಇನ್ಸಿಡೆಂಟ್ ಆದ ನಂತರ ಹರೀಶ್ ರಾಣಾ ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಸೇರಿಸಿದ ನಂತರ ಅಲ್ಲಿ ಹಾಸ್ಪಿಟಲ್ನಲ್ಲಿ ಹೇಳ್ತಾರೆ ಇವರು ಕೋಮಾಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಕೋಮಾ ಅಂದ್ರೇನು ಅಂತ ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಬಟ್ ಅದರಲ್ಲಿ ಕೆಲವು ಟರ್ಮಿನಾಲಜಿ ಇದೆ. ಏನಂತಂದ್ರೆ ಅವರ ದೇಹ ಆಕ್ಟಿವ್ ಆಗಿರುತ್ತೆ, ಅವರ ಮೈಂಡು ಆಫ್ ಆಗಿರುತ್ತೆ. ಅಂದ್ರೆ ಮೈಂಡ್ ಎಷ್ಟು ಇಂಪಾರ್ಟೆಂಟು ದೇಹಕ್ಕೆ ಅಂತಂದ್ರೆ, ನಮ್ಮ ಯೋಚನೆಗಳಾಗ್ಬೋದು, ನಮ್ಮ ಮೆಮೊರೀಸ್ ಆಗಿರ್ಬೋದು, ನಮ್ಮ ಕಾನ್ಶಿಯಸ್ ಆಗಿರ್ಬೋದು, ನಮ್ಮ ಸೆನ್ಸ್ ಆಗಿರ್ಬೋದು, ಎಲ್ಲ ಡಿಪೆಂಡ್ ಆಗೋದು ಮೈಂಡ್ ಮೇಲೆ. ಆ ಒಂದು ಮೈಂಡು ನಿಂತು ಹೋದ್ರೆ ಕೋಮಾ ಸ್ಟೇಜ್ಗೆ ಹೋಗ್ತಾರೆ. ಇದೇ ಒಂದು ಪರಿಸ್ಥಿತಿ ಆಗಿದ್ದು ಹರೀಶ್ ರಾಣಾಗೆ ಕೂಡ. ಹರೀಶ್ ರಾಣಾ ಅವತ್ತಿನ ದಿನದಿಂದ ಸುಮಾರು 13 ವರ್ಷಗಳ ಕಾಲ ಕೋಮಾಯಿಂದ ಆಚೆಗೆ ಬರಲೇ ಇಲ್ಲ. ಆ ಇನ್ಸಿಡೆಂಟ್ ನಡೆದ ಮೇಲೆ ಹರೀಶ್ ರಾಣಾಗೆ ಲಿಕ್ವಿಡ್ ಫುಡ್ ನ ಇನ್ಪುಟ್ ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಟ್ಯೂಬ್ಸ್ ಗಳನ್ನ ಇನ್ಸರ್ಟ್ ಮಾಡ್ತಾರೆ ಮೆಡಿಕಲಿ. ಅದೇ ರೀತಿ ಹರೀಶ್ ರಾಣಾಗೂ ಕೂಡ ಟ್ಯೂಬ್ಸ್ ನ ಇನ್ಸರ್ಟ್ ಮಾಡಿರ್ತಾರೆ. ಅವರ ತಂದೆ ಹೆಸರು ಅಶೋಕ್, ಅವರ ತಾಯಿ ಹೆಸರು ನಿರ್ಮಲಾ ಅಂತ ಹೇಳ್ಬಿಟ್ಟು. ಆತನಿಗೆ ಒಬ್ಬ ತಮ್ಮ ಕೂಡ ಇದ್ದಾರೆ. ಏನಾಗುತ್ತೆ, ಅಲ್ಲಿಂದ ಹಾಸ್ಪಿಟಲ್ ಇಂದ ಕರ್ಕೊಂಡು ಒಂದು ಗಾಜಿಯಾಬಾದಲ್ಲಿರುವಂಥ ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ಮೇಲೆ ಒಂದು ರೂಮ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಕೇರಿಂಗ್ ಯೂನಿಟ್ ಅನ್ನೋ ರೀತಿ ಸೆಟಪ್ ಮಾಡ್ತಾರೆ. ಸೆಟಪ್ ಮಾಡಿದ ನಂತರ ಅವರ ತಂದೆ ಮತ್ತೆ ತಾಯಿ ಇಬ್ರು ಸಹ ಒಬ್ರು ನರ್ಸ್ ಮಾಡುವಂತ ಕೆಲಸವನ್ನ ಅವರು ಕಲ್ತ್ಕೊಂತಾರೆ. ಯಾಕೆ ಅಂತಂದ್ರೆ ತನ್ನ ಮಗನನ್ನ ಟ್ರೀಟ್ ಮಾಡೋದಕ್ಕೆ ಅಲ್ಲಿಗೆ ಯಾವುದೇ ನರ್ಸ್ ಇರೋದಿಲ್ಲ, ಅವ್ರುಗಳು ಮಾತ್ರ ಇರ್ತಾರೆ. ಈಗ ಹರೀಶ್ ರಾಣಾ ಅದಕ್ಕೂ ಮುಂಚೆ ಇದ್ದಂತ ಫೋಟೋಸ್ಗಳನ್ನೆಲ್ಲ ನೀವು ನೋಡಿದ್ರೆ ಹಿ ವಾಸ್ ಆಕ್ಚುಲಿ ಅ ಡ್ರೀಮರ್, ಒಂದು ಪಾಸಿಟಿವ್ ಥಿಂಕಿಂಗ್ ಇತ್ತು ಅಂತ ಒಂದು ಕೇಳ್ಪಟ್ಟೆ. ಅಂಡ್ ಆಲ್ಸೋ ಬಾಡಿ ಎಲ್ಲ ಮೇಂಟೈನ್ ಮಾಡಿದ್ರು. ಆ ಕಂಡೀಷನ್ ಆದಮೇಲೆ ಕೋಮಾಗೆ ಹೋದ ನಂತರ ಅವರ ಬಾಡಿ ಡೈಲಿ ಡಿಟೋರಿಯೇಟ್ ಆಗ್ತಾ ಬರುತ್ತೆ, ಅಂದ್ರೆ ವರ್ಸ್ಟ್ ಆಗ್ತಾ ಬರುತ್ತೆ. ಸೊ ಕಂಟಿನ್ಯೂಸ್ ಅಂಡರ್ ಕೇರ್ ಅಲ್ಲೇ ಅವರು ಇರಬೇಕಾಗಿತ್ತು. ಯಾಕಂದ್ರೆ ಕಾನ್ಶಿಯಸ್ನೆಸ್ ಇರಲಿಲ್ಲ. ಐ ಮೀನ್ ಅವರು ಕೋಮಾದಲ್ಲಿ ಇದ್ರು. ಇಲ್ಲಿ ತಂದೆ ತಾಯಿ ಪ್ರೀತಿ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ನನ್ನ ಲೈಫಲ್ಲೂ ನಿಮ್ಮ ಲೈಫಲ್ಲೂ ಖಂಡಿತ ಆಗಿರುತ್ತೆ. ಅದ್ರಲ್ಲಿ ನನ್ನ ಒಂದು ಲೈಫಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನನಗೆ ಜ್ವರ ಬಂದಿತ್ತು. ನಾನು ರೂಮಲ್ಲಿ ಮಲಗಿದ್ದೆ. ರಾತ್ರಿ ಸುಮಾರು 3 ಗಂಟೆ ಅಂತ ಅನ್ಸುತ್ತೆ. ಸ್ವಲ್ಪ ನಿದ್ದೆ ಬರಲಿಲ್ಲ. ಅವಾಗ ಎದ್ದಾಗ ನಮ್ಮ ತಾಯಿ ಬಂದು ನನ್ನನ್ನು ನೋಡ್ತಾ ಇದ್ರು ಆ ಕತ್ಲೆನಲ್ಲಿ. ಆ ಮೊಮೆಂಟ್ ನನಗೇನು ಅನಿಸ್ತು ಅಂದರೆ, ಜ್ವರ ಬಂದಿರೋದು ನನಗೆ, ನೋವಿರೋದು ನನಗೆ, ಆದರೆ ನನಗಿಂತ ಜಾಸ್ತಿ ನೋವು, ನನಗಿಂತ ಜಾಸ್ತಿ ಫೀಲ್ ಆಗ್ತಿರೋದು ನನ್ನ ತಾಯಿ ಅಂತ ಅನ್ನಿಸ್ತು. ಇಂಥ ಮೂಮೆಂಟ್ಗಳು ಸುಮಾರು ನಡೆದಿದೆ. ನಾನು ಸುಮ್ಮನೆ ಕೆಮ್ಮಿದ್ರೆ ಸಾಕು ಬಿಸಿನೀರು ಕಾಯಿಸ್ಕೊಡೋದು, ಅಯ್ಯೋ ಹೊಟ್ಟೆ ಸರಿ ಇಲ್ಲ ಅಂದರೆ ಸಾಕು, ಅಯ್ಯೋ ಇರು ಒಂದು ಸ್ವಲ್ಪ ಏನಾದರೂ ಮಾಡ್ಕೊಳ್ಳೋಣ, ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ಳೋದು. ಇಷ್ಟೊಂದು ಪ್ರೀತಿ ತೋರಿಸುವಂಥ ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಅದು ಐ ಥಿಂಕ್ ನಮ್ಮ ತಂದೆ ತಾಯಿ ಮಾತ್ರ. ಇವತ್ತಿಗೂ ನನ್ನನ್ನು ಚಿಕ್ಕ ಮಗು ಥರನೇ ನೋಡ್ತಾರೆ. ಅದು ಐ ಥಿಂಕ್ ನಮ್ಮ ಪುಣ್ಯ ಅಂತ ನಾನು ಹೇಳಬಲ್ಲೆ. ಕಮಿಂಗ್ ಬ್ಯಾಕ್ ಟು ಹರೀಶ್ ರಾಣಾ ಸ್ಟೋರಿ, ಯಾಕೆ ನಾನು ಈ ಮಾತನ್ನ ತಾಯಿ ಬಗ್ಗೆ ಅತಿ ಹೆಚ್ಚಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹರೀಶ್ ರಾಣಾ ಅವರ ಜೀವನದಲ್ಲಿ ಅತಿ ಮುಖ್ಯವಾದಂಥ ಪಾತ್ರವನ್ನು ವಹಿಸಿದ್ದು ಕೂಡ
ಆತನ ತಾಯಿ ನಿರ್ಮಲಾ. ಅವರು ಪ್ರತಿದಿನ ಬೆಳಿಗ್ಗೆ ಎದ್ದು, ಅವತ್ತು ಹಬ್ಬ ಆಗಿರ್ಬೋದು, ಅವತ್ತು ಹೊಸ ವರ್ಷ ಆಗಿರ್ಬೋದು, ಅವತ್ತು ಬೇರೆ ಯಾವುದೇ ಬರ್ಡೇ ಆಗಿರ್ಬೋದು, ಅಲ್ಲಿ ಏನೋ ಒಂದು ಸೆಲೆಬ್ರೇಷನ್ ನಡೀತಿರ್ಬೋದು, ಪ್ರತಿಯೊಂದು ದಿನನೂ ಕೂಡ ಅವರು ಖುಷಿನಲ್ಲಿ ನಡೆಸ್ತಿರ್ಲಿಲ್ಲ, ಒಂದು ಹೋಪಲ್ಲಿ ನಡೆಸ್ತಾ ಇದ್ರು. ಯಾಕೆ ಅಂತಂದರೆ ಇವತ್ತು ನನ್ನ ಮಗ ಕೋಮಾಯಿಂದ ವಾಪಸ್ ಬರ್ತಾನೆ, ಇವತ್ತು ಬರ್ತಾನೆ ಅಂತ ಹೇಳಿ ಪ್ರತಿದಿನ ಬೆಳಿಗ್ಗೆ ಎದ್ದ ನಂತರ ದೇವರಿಗೆ ಕೈ ಮುಗಿದು ಕಣ್ಣಲ್ಲಿ ಒಂದು ಉತ್ಸಾಹವನ್ನು ಇಟ್ಕೊಂಡು ತನ್ನ ಮಗನ ದೇಹವನ್ನ, ಅದು ಗೊತ್ತಲ್ಲ ನಿಮ್ಗೆ, ಒಬ್ರು ಪ್ಯಾರಲೈಸ್ ಆಗಿದ್ದಾರೆ, ಅವ್ರ ಬಾಡಿನಲ್ಲಿ ಒಂದು ಬೆರಳನ್ನು ಕೂಡ ಅವರು ಮೂವ್ ಮಾಡುವಂತ ಪರಿಸ್ಥಿತಿನಲ್ಲಿ ಇರ್ಲಿಲ್ಲ. ಹಾಗಿದ್ದಾಗ ಅವರ ಒಂದು ಲೂ ಮತ್ತೆ ಈ ಯೂರಿನ್ ಎಲ್ಲಾನು ಅದು ಕ್ಲೀನ್ ಮಾಡ್ಬೇಕಾಗತ್ತೆ, ಅದಾದ ನಂತರ ದೇಹವನ್ನ ಒರೆಸ್ಬೇಕಾಗತ್ತೆ, ಅದಾದ ನಂತರ ಅವ್ರಿಗೆ ಹಾಕಿರುವಂತಹ ಪೈಪ್ಸ್ಗಳು ಅದನ್ನೆಲ್ಲ ನೀಟಾಗಿ ಕೇರ್ ಮಾಡ್ಬೇಕಾಗತ್ತೆ. ಇದನ್ನೆಲ್ಲ ಮಾಡ್ಬೇಕಾದ್ರೆ ಅವ್ರನ್ನ ಬೆಂಡ್ ಮಾಡೋದಾಗ್ಲಿ ಈ ತರ ಎಲ್ಲ ಮಾಡೋದು ವೆರಿ ಸೆನ್ಸಿಟಿವ್ ಜಾಬ್. ಅಂಡ್ ನಿಮ್ಗೆ ಆ ಒಂದು ಸ್ಥಿತಿನ ನೀವು ಒಂದ್ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಂಡ್ರೆ, ಮನೆಯಲ್ಲಿ ದೊಡ್ಡ ಮಗನಿಗೆ ಈ ರೀತಿ ಆಗಿದ್ದೆ, ತಂದೆ ತಾಯಿ ಪ್ರತಿದಿನ ಸುಮಾರು 13 ವರ್ಷಗಳ ಕಾಲ ಆತನನ್ನ ಕೇರ್ ಮಾಡಿದ್ದಾರೆ. ಯಾವಾಗ ಎಮರ್ಜೆನ್ಸಿ ಇದೆ ಅಂತ ಟೈಮಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಾರೆ. ಇದು ಇಟ್ಸ್ ಬಿಯಾಂಡ್ ಲವ್. ಲವ್ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಇದ್ರೆ ಅದಕ್ಕಿಂತ ಬಿಯಾಂಡ್ ಅನ್ನೋದು ಈ ಒಂದು ಅನ್ಕಂಡೀಷನಲ್ ಲವ್. ನನ್ನ ಮಗ ಇವತ್ತು ಮಾತಾಡ್ತಾನೆ, ಇವತ್ತು ಆಚೆಗೆ ಬರ್ತಾನೆ ಅನ್ನುವಂಥ ಒಂದು ಆಶಾ ಮನೋಭಾವದಿಂದ ಪ್ರತಿದಿನ ಆ ಒಂದು ನಂಬಿಕೆಯಿಂದ ಅವರು ತನ್ನ ಮಗನನ್ನ ಕೇರ್ ಮಾಡ್ತಿದ್ರು, ಫೀಡ್ ಮಾಡ್ತಿದ್ರು. ಆದ್ರೆ 11 ವರ್ಷ ಕಳೆದ್ರೂ ಸಹ ಹರೀಶ್ ರಾಣಾ ಒಂದು ನಾರ್ಮಲ್ ಸ್ಥಿತಿಗೆ ಬರಲೇ ಇಲ್ಲ. ಅದಾದ ನಂತರ ಅವರ ತಂದೆ ಮತ್ತೆ ತಾಯಿಗೆ ತನ್ನ ಮಗನನ್ನ ಇಷ್ಟು ವರ್ಷ ಈ ರೀತಿ ನೋಡ್ಕೊಂಡ್ರು ಸಹ ವಾಪಸ್ ಬರ್ಲಿಕ್ಕೆ ಆಗ್ತಿಲ್ಲ ಅಂತ ಮನಸ್ಸಲ್ಲಿ ಬೇಜಾರಾಗುತ್ತೆ. ಮನಸ್ಸಿಗೆ ಬೇಜಾರಾದ ನಂತರ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಒಂದು ಪೆಟಿಷನ್ ಹಾಕ್ತಾರೆ, ದಯಾಮರಣ ಅಂತ ಹೇಳ್ಬಿಟ್ಟು. ಇದರಲ್ಲಿ ಆಕ್ಟಿವ್ ಅಂಡ್ ಪ್ಯಾಸಿವ್ ಅಂತ ಇದೆ, ನಿಷ್ಕ್ರಿಯ ಮತ್ತೆ ಸಕ್ರಿಯ ಅಂತ ಹೇಳ್ಬಿಟ್ಟು. ಇವರು ಆ ಡೆಲ್ಲಿ ಹೈಕೋರ್ಟು ಆ ಹರೀಶ್ ರಾಣಾ ಅವರ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಮಾಡಿದ ನಂತರ ಅವರು ಬ್ರೀದಿಂಗ್ ಮಾಡೋದಕ್ಕೆ ಒಂದು ಟ್ಯೂಬ್ ಸಹಾಯ ತಗೊಂಡಿದ್ದಾರೆ. ಬಟ್ ಹೀಸ್ ಅಟ್ಲೀಸ್ಟ್ ಬ್ರೀದಿಂಗ್ ಮಾಡ್ತಿದಾರಲ್ಲ ಅನ್ನೋ ಒಂದು ಕಾರಣಕ್ಕೆ ಆ ಒಂದು ಪೆಟಿಷನ್ ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಅಂದ್ರೆ ಆಕ್ಟಿವ್ ಇದಾರೆ ಅನ್ನೋ ಕಾರಣಕ್ಕೆ, ಸಕ್ರಿಯ ದಯಾಮರಣ ಕೊಡೋದಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಜುಲೈ 2014 ಅಲ್ಲಿ ಡೆಲ್ಲಿ ಹೈಕೋರ್ಟ್ ರಿಜೆಕ್ಟ್ ಮಾಡ್ಬಿಡುತ್ತೆ. ಅದಾದ ನಂತರ ಸುಪ್ರೀಂ ಕೋರ್ಟ್ ಹತ್ರ ಹೋಗ್ತಾರೆ. ಸುಮಾರು 2-3 ತಿಂಗಳು ನಂತರ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಹೈಕೋರ್ಟ್ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ನ ಒಂದ್ಸಲ ರಿವಿಷನ್ ಮಾಡಿ ನೋಡಿದ ನಂತರ ಇದು ಸರಿ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒಂದು ಕ್ಷಣ ರಿಜೆಕ್ಟ್ ಮಾಡುತ್ತೆ. ರಿಜೆಕ್ಟ್ ಮಾಡಿದ ನಂತರ ಒಂದು ಲೆಟರ್ನ ಕೊಡುತ್ತೆ ಆ ಒಂದು ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ. ಇದಕ್ಕೆ ಏನಾದರೂ ಆಲ್ಟರ್ನೇಟಿವ್ ಇದೆಯಾ, ಬೇರೆ ಏನಾದರೂ ಸಹಾಯ ಮಾಡ್ಬೋದಾ ಗವರ್ನಮೆಂಟ್ ಕಡೆಯಿಂದ ಅಂತ ಹೇಳ್ಬಿಟ್ಟು ಅದರ ಒಂದು ಆರ್ಡರ್ ಕೊಟ್ಟ ನಂತರ, ಅದು ಒಂದು ಲೆಟರ್ ಪಾಸ್ ಮಾಡಿದ ನಂತರ ಇವರಿಗೆ ಗವರ್ನಮೆಂಟ್ ಕಡೆಯಿಂದ ಸಹಾಯ ಸಿಗುತ್ತೆ. ನರ್ಸಿಂಗ್ ಬರ್ತಾರೆ, ಅಲ್ಲಿ ಫಿಸಿಯೋಥೆರಪಿ ಮಾಡೋರು ಬರ್ತಾರೆ, ಅಂಡ್ ಅಲ್ಲಿ ಸೈಕಿಯಾಟ್ರಿಸ್ಟ್ ಬರ್ತಾರೆ, ನ್ಯೂರೋಲಜಿ ಸರ್ಜನ್ ಬರ್ತಾರೆ. ಪ್ರತಿಯೊಬ್ಬರು ಗವರ್ನಮೆಂಟ್ ಕಡೆಯಿಂದ ಒಂದು ಸಹಾಯ ಸಿಗುತ್ತೆ. ಮೆಡಿಸಿನ್ಗೆ ಆಗಲಿ ಮೆಡಿಕೇರ್ಗೆ ಆಗಲಿ ಒಂದು ಸಹಾಯ ಸಿಗುತ್ತೆ. ಸಹಾಯ ಸಿಕ್ಕಿದ ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಇಬ್ರು ಜಡ್ಜ್ ಇರುವಂತ ಪ್ಯಾನಲ್ ಇದೊಂದು ಡಿಫ್ರೆಂಟ್ ಕೇಸ್, ಇದನ್ನ ಬೇರೆ ರೀತಿ ನಾವು ಕನ್ಸಿಡರ್ ಮಾಡಬೇಕು ಅಂದ್ರೆ ಬೇರೆ ರೀತಿ ಒಂದು ನೋಡ್ಬೇಕು ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ, ಪ್ರೈಮರಿ ಅಂಡ್ ಸೆಕೆಂಡರಿ ಅಂತ ಹೇಳ್ಬಿಟ್ಟು ಈ ಸ್ಪೆಷಲಿಸ್ಟ್ ಡಾಕ್ಟರ್ಗಳನ್ನ ಅಸೈನ್ ಮಾಡ್ತಾರೆ ಹರೀಶ್ ರಾಣಾ ಕೇಸ್ಗೆ. ಯಾಕೆ ಅಸೈನ್ ಮಾಡ್ತಾರೆ ಅಂತಂದ್ರೆ, ಇವರು ತಂದೆ ಕೇಳಿರ್ತಾರಲ್ಲ ನಿಷ್ಕ್ರಿಯ ದಯಾಮರಣವನ್ನ ನನ್ನ ಮಗನಿಗೆ ಕೊಡ್ಬೇಕು, ಅವನು ಈ ರೀತಿ ಪರಿಸ್ಥಿತಿನಲ್ಲಿ ಇರೋದನ್ನ ನಮ್ ಕೈಲಿ ನೋಡೋಕ್ ಆಗ್ತಿಲ್ಲ, ಇಷ್ಟು ವರ್ಷ ನಾವು ಪ್ರಯತ್ನ ಪಟ್ವಿ, ಆದ್ರೆ ಇನ್ನೂ ಆತ ಸಫರ್ ಮಾಡೋದು ನಮ್ ಕಣ್ಣಲ್ಲಿ ನೋಡೋಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಕೊಟ್ಟಿರ್ತಾರಲ್ಲ, ಅದನ್ನ ಎಕ್ಸಾಮಿನ್ ಮಾಡ್ಲಿಕ್ಕೆ ಈ ಸ್ಪೆಷಲಿಸ್ಟ್ ಡಾಕ್ಟರ್ಗಳನ್ನ, ಅದರಲ್ಲಿ ನ್ಯೂರಾಲಜಿ ಡಾಕ್ಟರ್ ಇರ್ತಾರೆ, ಸೈಕಿಯಾಟ್ರಿಸ್ಟ್ ಇರ್ತಾರೆ, ಫಿಸಿಯೋಥೆರಪಿನವ್ರು ಇರ್ತಾರೆ, ಇನ್ನು ಅನಸ್ಥೆಟಿಕ್ ಡಾಕ್ಟರ್ಗಳು ಇರ್ತಾರೆ. ಸೊ ಆತನ ಕಂಡೀಷನ್ ನ ವ್ಯಾಲಿಡೇಟ್ ಮಾಡಿ ಕೊನೆಗೆ ಯುನಾನಿಮಸ್ ಆಗಿ ಒಂದು ಕನ್ಕ್ಲೂಷನ್ ನ ಕೊಡ್ಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ಪ್ಯಾನಲ್ಗೆ. ಅವ್ರಗಳ ಕಡೆಯಿಂದ ಯುನಾನಿಮಸ್ ಆಗಿ ಒಂದು ಕನ್ಕ್ಲೂಷನ್ ಏನ್ ಬರುತ್ತೆ ಅಂತಂದ್ರೆ, ಇವ್ರಿಗೆ ಎಷ್ಟೇ ಮೆಡಿಕಲ್ ಕೇರ್ ಮಾಡಿದ್ರು ಸಹ, ಇನ್ನು ಎಷ್ಟು ವರ್ಷ ಕೇರ್ ಮಾಡಿದ್ರು ಸಹ ಇವರ ಒಂದು ಪರಿಸ್ಥಿತಿ ನಾರ್ಮಲ್ ಬರುವಂತ ಕಂಡೀಷನ್ ಅಲ್ಲಿ ಇಲ್ಲ, ಅದಿನ್ನು ಬ್ಯಾಡ್ ಕಂಡೀಷನ್ಗೆ ಹೋಗುವಂತ ಪರಿಸ್ಥಿತಿ ಇದೆ ಅಂತ ಯಾವಾಗ ಇವರು ಕನ್ಕ್ಲೂಷನ್ ನ ಕೊಡ್ತಾರೋ ಅದನ್ನ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡಿ ಈ ಜಡ್ಜ್ಮೆಂಟ್ ಕೊಡೋದಕ್ಕೂ ಮುಂಚೆ, ಅಂದ್ರೆ ವರ್ಡಿಕ್ಟ್ ನ ಪಾಸ್ ಮಾಡೋದಕ್ಕೂ ಮುಂಚೆ ಆ ಸುಪ್ರೀಂ ಕೋರ್ಟ್ ಜಡ್ಜ್ ಪ್ಯಾನಲ್ ಇರ್ತಾರಲ್ಲ, ಅವರು ಹರೀಶ್ ರಾಣಾ ಅವರ ತಂದೆ ತಾಯಿ ಮತ್ತೆ ತಮ್ಮನನ್ನ ಕರೆಸ್ತಾರೆ. ಅಲ್ಲಿ ಯಾವುದೇ ಜಡ್ಜ್ಮೆಂಟ್ ನಡಿಬೇಕಾದ್ರೆ ಇಲ್ಲಿ ಯಾವುದೇ ವಾದ ವಿವಾದ ಆಗ್ಲಿಲ್ಲ, ಇನ್ನೊಂದೇನೋ ಯಾರೋ ಒಬ್ರು ಅಕ್ಯೂಸ್ಡ್ ಇದ್ರು ಅಥವಾ ಇವ್ರು ವಿಕ್ಟಿಮ್ಸ್ ಇದ್ರು, ಆ ತರ ಒಂದು ಜಡ್ಜ್ಮೆಂಟ್ ಕೊಡುವಂತ ಈ ಕೇಸ್ ಅಲ್ಲ ಇದು. ಅವರ ತಂದೆ ತಾಯಿ ಮತ್ತೆ ತಮ್ಮನನ್ನ ಕರೆಸಿ ಅವ್ರ ಜೊತೆಗೆ ಪರ್ಸನಲ್ ಆಗಿ ಮಾತಾಡ್ತಾರೆ ಜಡ್ಜ್ಗಳು. ಮಾತಾಡಿ ಅವರ ಒಂದು ಕಂಡೀಷನ್ ಹೇಗಿದೆ ಅಂಡ್ ಅವರಿಗೆ ಮನೋಭಾವನೆ ಹೇಗಿದೆ, ಅವ್ರು ಯಾಕೆ ಈ ಒಂದು ನಿರ್ಧಾರಕ್ಕೆ ಬರ್ತಿದ್ದಾರೆ ಅನ್ನೋದನ್ನೆಲ್ಲ ಅನಲೈಸ್ ಮಾಡಿದ ನಂತರ, ಇಲ್ಲಿ ಆಲ್ರೆಡಿ ಡಾಕ್ಟರ್ ಒಂದು ಯುನಾನಿಮಸ್ ಆಗಿ ಆ ಒಂದು ಕನ್ಕ್ಲೂಷನ್ ಕೊಟ್ಟಿರೋದನ್ನು ಕನ್ಸಿಡರ್ ಮಾಡಿಕೊಂಡು ಅವ್ರ ತಂದೆ ಒಂದು ಸ್ವಲ್ಪ ಟೈಮ್ ಅನ್ನ ಕೇಳ್ತಾರಂತೆ. ಯಾಕೆಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಯುನಾನಿಮಸ್ ಆಗಿ ಯಾರು ಕನ್ಕ್ಲೂಷನ್ ಕೊಟ್ಟಿದಾರಲ್ಲ ಡಾಕ್ಟರ್ಗಳು, ಅದನ್ನ ಕನ್ಸಿಡರ್ ಮಾಡಿ ಬೇಗ ವರ್ಡಿಕ್ಟ್ ಕೊಟ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಟೈಮ್ ಕೊಡಿ ನನ್ನ ಮಗನ ಜೊತೆ ಸ್ಪೆಂಡ್ ಮಾಡೋದಕ್ಕೆ ಅಂತಾನು ಕೂಡ ಕೇಳ್ಕೊಂತಾರಂತೆ. ಅಂಡ್ ಆಲ್ಸೋ ಇನ್ನೊಂದೇನು ಕೇಳ್ಕೊಂತಾರೆ
ಮಾಡ್ಕೊಂತಾರೆ ಅಂದ್ರೆ ಡಿಗ್ನಿಟಿ ಜೊತೆಗೆ ಆತ ತನ್ನ ಆತ್ಮವನ್ನ ಇಲ್ಲಿಂದ ತೊರಿಬೇಕು ಅಂತ ಒಂದು ರಿಕ್ವೆಸ್ಟ್ ನ ಮಾಡ್ಕೊಂತಾರಂತೆ ಸುಪ್ರೀಂ ಕೋರ್ಟ್ ಜಡ್ಜ್ ಪ್ಯಾನಲ್ಗೆ. ಅದರ ಪ್ರಕಾರವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಏನಂತ ತೀರ್ಪನ್ನ ಕೊಡ್ತಾರೆ, ಮಾರ್ಚ್ ಆ ಟೈಮಲ್ಲಿ ಒಂದು ತೀರ್ಪು ಆಚೆಗೆ ಬರುತ್ತೆ. ಮಾರ್ಚ್ 11ನೇ ತಾರೀಕು ಈ ಒಂದು ನಿಷ್ಕ್ರಿಯ ದಯಾಮರಣವನ್ನ ಅವರು ವರ್ಡಿಕ್ಟ್ ನ ಪಾಸ್ ಮಾಡ್ತಾರೆ. 2018 ಬಂದಂತ ಈ ಕಾನೂನು ಇವತ್ತಿನವರೆಗೂ ನಮ್ಮ ಇಂಡಿಯಾದಲ್ಲಿ ಯಾರು ಸಹ ಈ ಒಂದು ಕಾನೂನಿನ ಅಡಿಯಲ್ಲಿ ನಿಷ್ಕ್ರಿಯ ದಯಾಮರಣ ಅನ್ನುವಂತ ಕೇಸ್ ಯಾರು ಕೂಡ ರಿಜಿಸ್ಟರ್ ಮಾಡಿರೋದಿಲ್ಲ. ಅದರಲ್ಲಿ ಫಸ್ಟ್ ಕೇಸ್ ಯಾರ್ದು ಅಂದ್ರೆ ಇದೇ ಹರೀಶ್ ರಾಣಾ ಅವರ ಕೇಸ್. ಅದಾದ ನಂತರ ಸುಪ್ರೀಂ ಕೋರ್ಟ್ ಡೆಲ್ಲಿನಲ್ಲಿರುವಂತಹ ಏಮ್ಸ್ ಹಾಸ್ಪಿಟಲ್ಗೆ ಒಂದು ಡೈರೆಕ್ಷನ್ ನ ಕೊಡುತ್ತೆ. ಮೆಡಿಕಲ್ ಪ್ರೊಸೀಜರ್ ಏನಿದೆ ಅದನ್ನ ನೀವು ಮಾಡಬೇಕು ಅಂತ ಹೇಳಿ. ಗಾಜಿಯಾಬಾದ್ ಅಲ್ಲಿ ಇದ್ದಂತ ಹರೀಶ್ ರಾಣಾ ಅವ್ರನ್ನ ಏಮ್ಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ ನಂತರ ಅಲ್ಲಿ ಯಾರ್ಯಾರು ಈ ಸ್ಪೆಷಲಿಸ್ಟ್ ಇರ್ತಾರೆ ಡಾಕ್ಟರ್ಗಳು, ಅವರಿಗೆ ಆಲ್ರೆಡಿ ಇನ್ಸರ್ಟ್ ಮಾಡಿದಂತ ಮೆಡಿಕಲ್ ಟ್ಯೂಬ್ಸ್ ಗಳನ್ನ ತೆಗಿತಾರೆ. ತೆಗೆದ ನಂತರ ಅದರಲ್ಲಿ ಒಬ್ರು ಡಾಕ್ಟರ್ ಅಥವಾ ನರ್ಸ್ ಡ್ರೆಸ್ ಹಾಕೊಂಡಿರೋರು ಹೇಳ್ತಾರೆ, ಆ ಒಂದು ಸ್ಟೇಟ್ಮೆಂಟ್ ತುಂಬಾನೇ ವೈರಲ್ ಹೋಗುತ್ತೆ. ಈ ಪ್ರಪಂಚದಲ್ಲಿರುವಂತ ಎಲ್ಲರನ್ನು ನೀನು ಕ್ಷಮಿಸ್ಬಿಡು, ಈ ಪ್ರಪಂಚದಲ್ಲಿರೋ ಎಲ್ಲರೂ ಕೂಡ ನಿನ್ನನ್ನು ಕ್ಷಮಿಸಿದ್ದಾರೆ, ನೀನು ಆರಾಮಾಗಿ ಹೋಗು ಅಂತ ಹೇಳ್ತಾರೆ. ಅಂಡ್ ಅದೆಲ್ಲ ಆದ್ಮೇಲೆ ಅವ್ರ ತಾಯಿ ಆಸ್ಪತ್ರೆಯಿಂದ ಹೊರಗಡೆ ಬರ್ಬೇಕಾದ್ರೆ ಕೆಲವು ನ್ಯೂಸ್ ಚಾನಲ್ ಅವರು ಒಂದು ಕೇಳಿದಾಗ ಅವರು ಹೇಳಿದಂತ ಕೆಲವು ಮಾತುಗಳು, ಅವ್ರ ಮನಸ್ಸಲ್ಲಿದ್ದಂಥ ಈ ವಿಚಾರಗಳನ್ನೆಲ್ಲ ನಾನು ಆಕ್ಚುಲಿ ನಮ್ಮ ತಾಯಿ ಜೊತೆಗೆ ಶೇರ್ ಮಾಡಿದೆ. ಆವಾಗ ನಾನು ನನ್ನ ತಾಯಿಗೆ ಹೇಳಿದ ನಂತರ ನನ್ನ ಕಡೆಯಿಂದ ಯಾವುದೇ ಒಂದಷ್ಟು ಮಾತಿರಲಿಲ್ಲ, ತುಂಬ ಮೌನ ತುಂಬಿಕೊಂಡಿತ್ತು. ಅಂಡ್ ನಮ್ಮ ತಾಯಿ ಕಡೆಯಿಂದನೂ ಕೂಡ ತುಂಬಾನೇ ಮೌನ ತುಂಬಿಕೊಂಡಿತ್ತು. ಇನ್ಫ್ಯಾಕ್ಟ್ ಆಕೆ ಕಣ್ಣಲ್ಲಿ ಸ್ವಲ್ಪ ನೀರು ಕೂಡ ಬಂತು. ಇವತ್ತು ನಾವು ಬದುಕ್ತಿರುವಂತ ಪ್ರಪಂಚ ಒಂದು ಪವರು, ಇನ್ನೊಂದು ದುಡ್ಡು, ಇನ್ನೊಂದು ಅಧಿಕಾರ, ಇನ್ನೊಂದು ಡಾಮಿನೆನ್ಸ್, ಇಂಥದಕ್ಕೆ ತುಂಬಾ ಸೆಲೆಬ್ರೇಷನ್ ಮಾಡ್ತಿದೆ. ಆದ್ರೆ ಒಂದು ರಿಯಲ್ ನಮ್ಮ ನೇಚರ್ನ ಒಂದು ರೂಟ್ಸ್ನ ಪ್ರತಿಯೊಬ್ಬರು ಮರಿತಾ ಇದ್ದಾರೆ. ಅದೇನಂದ್ರೆ ಹ್ಯುಮ್ಯಾನಿಟಿ, ಬೀಯಿಂಗ್ ವೆರಿ ಹಂಬಲ್. ಇದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಇವತ್ತು ನೀವೆಲ್ಲೇ ನೋಡಿದ್ರು ಸಡನ್ ಆಗಿ ಕೋಪ ಮಾಡ್ಕೊಳ್ಳೋದು, ಸಡನ್ ಆಗಿ ಜಗಳ ಮಾಡೋದು, ಯಾರನ್ನೋ ಬೈದು ಬಿಡೋದು, ಯಾರನ್ನೋ ಬಿಡಿ ತಂದೆ ತಾಯಿನೇ ಒಂದು ರೀತಿ ಬೈಯೋದು, ಅವ್ರನ್ನ ಬೇರೆ ರೀತಿ ನೋಡೋದು, ಏನೋ ಒಂದು ಹೇಳಿದ್ರಂದ್ರೆ ಕೇಳದೆ ಇರೋದು, ಈ ಎಲ್ಲಾ ವಿಚಾರಗಳನ್ನ ನಾವುಗಳು ಕೂಡ ಮಾಡಿದೀವಿ, ನೀವುಗಳು ಕೂಡ ತಪ್ಪನ್ನ ಮಾಡಿರ್ತೀರ. ಬಟ್ ಕೆಲವು ಸಮಯಗಳು ಬರುತ್ತಲ್ಲ, ನಮ್ಮ ಮನ ಪರಿವರ್ತನೆ ಮಾಡ್ಲಿಕ್ಕೆ, ನಮ್ಮನ್ನ ರಿಮೈಂಡ್ ಮಾಡ್ಲಿಕ್ಕೆ, ನಾವು ಮಾಡ್ತಿರೋ ತಪ್ಪು ಸ್ವಲ್ಪನಾದ್ರೂ ಬದಲಾಗಬೇಕು, ನಮ್ಮಲ್ಲಿ ಹ್ಯುಮ್ಯಾನಿಟಿನ ಇಟ್ಕೋಬೇಕು. ಈ ಹಣ, ಮದ, ಮೋಹ, ಮತ್ಸರ ಇದಕ್ಕೆಲ್ಲ ಮೀರಿ ಒಂದು ನೇಚರ್, ಕಾಮನ್ ನೇಚರ್ ಆಫ್ ಹ್ಯೂಮನ್ ಅಂತಂದ್ರೆ ಅದು ಬೀಯಿಂಗ್ ಹಂಬಲ್ ಅಂಡ್ ಬೀಯಿಂಗ್ ಹ್ಯೂಮನ್ ಅನ್ನೋದು ಎಲ್ಲರೂ ಮರಿತಿದ್ದಾರೆ. ಅದನ್ನ ಮರಿಬಾರ್ದು ಅನ್ನೋದು ನನ್ನ ಒಂದು ಈ ವಿಡಿಯೋ ಮುಖಾಂತರ ಹೇಳುವಂತ ಒಂದು ರಿಕ್ವೆಸ್ಟ್. ಅಂಡ್ ಇನ್ನೊಂದು ವಿಷಯನ ನಾನು ಹೇಳೋದನ್ನ ಮರೆತೆ, ಈ ಜಡ್ಜ್ಮೆಂಟ್ ಕೊಟ್ಟಂತ ಜಡ್ಜ್ಗಳು ಈ ಒಂದು ವರ್ಡಿಕ್ಟ್ ನ ಪಾಸ್ ಮಾಡಿದ ನಂತರ ಒಂದಷ್ಟು ನೋಟನ್ನ ಹೇಳ್ತಾರೆ. ಅದನ್ನ ನಾನು ನಿಮ್ಗೆ ಓದಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಈ ಒಂದು ಜಡ್ಜ್ಮೆಂಟ್ ಅನ್ನೋದಿದೆಯಲ್ಲ, ಅದು ಯಾವುದೋ ಒಂದು ಕೊಲೆ ಪ್ರಕರಣ, ಇನ್ನೊಂದೇನೋ ದರೋಡೆ ಪ್ರಕರಣ, ಮತ್ತೊಂದೇನೋ ಒಂದು ಡಿಸ್ಪ್ಯೂಟ್ ಆಗಿರ್ಬೋದು, ಇಂಥ ಒಂದು ಪ್ರಕರಣ ಅಲ್ಲ. ಈ ಒಂದು ಜಡ್ಜ್ಮೆಂಟ್ ಕೊಡೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ಅವ್ರು ಹೇಳಿದಂತ ಒಂದು ಮಾತೇನಂದ್ರೆ, ದಿಸ್ ಡಿಸಿಷನ್ ವಾಸ್ ನಾಟ್ ಅನ್ ಆಕ್ಟ್ ಆಫ್ ಸರೆಂಡರ್ ಬಟ್ ಅನ್ ಆಕ್ಟ್ ಆಫ್ ಕಂಪ್ಯಾಷನ್ ಅಂಡ್ ಕರೇಜ್. ಅವ್ರು ಏನಂತ ಬರೀತಾರೆ, ಇನ್ ಅ ಸ್ಪೇಸ್ ಬಿಟ್ವೀನ್ ಲವ್, ಲಾಸ್, ಮೆಡಿಷನ್ ಅಂಡ್ ಮರ್ಸಿ. ಅಂದ್ರೆ ಅದರ ಅರ್ಥ ಲವ್ ಅಂಡ್ ಲಾಸ್ ಅಂಡ್ ಮೆಡಿಷನ್ ಅಂಡ್ ಮರ್ಸಿ, ಈ ಎಲ್ಲಾ ವಿಚಾರಗಳು ಈ ಒಂದು ಕೇಸಲ್ಲಿ ಇತ್ತು ಅಂತ. ನಾನೆಲ್ಲೋ ಓದಂತ ಒಂದು ಕೋಟ್ ಇದು, ಯು ಕೆನಾಟ್ ಈವನ್ ಸೇ ಪ್ರಾಪರ್ ಗುಡ್ ಬಾಯ್ ವೆನ್ ಟೈಮ್ ಅರೈವ್ಸ್ ಅಂತ. ಅಂದರೆ ಸಮಯ, ಈ ಸಾವು ಅಂತ ಬಂದಾಗ ನೀನು ಕರೆಕ್ಟಾಗಿ ಗುಡ್ ಬಾಯ್ನು ಕೂಡ ಹೇಳೋಕ್ಕಾಗಲ್ಲ. ನಿನ್ನ ಒಂದು ಲವ್ಲಿ ಪೀಪಲ್, ಅಂದರೆ ನಿಮ್ಮ ಫ್ಯಾಮಿಲಿಗಾಗ್ಬೋದು, ನಿಮ್ಮ ಫ್ರೆಂಡ್ಸ್ ಆಗ್ಬೋದು, ನಿಮ್ಮ ಸಿಬ್ಲಿಂಗ್ ಆಗ್ಬೋದು, ನಿನಗೆ ಗೊತ್ತಿರುವಂಥ ಯಾವುದೇ ಒಬ್ಬ ಪರ್ಸನ್ಗೂ ಕೂಡ ಒಂದು ಪ್ರಾಪರ್ ಗುಡ್ ಬಾಯ್ನು ಕೂಡ ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಬ್ರು ಜಡ್ಜ್ ಏನಂತ ಬರ್ತಿದ್ದಾರೆ ಅಂದರೆ, ಅವ್ರ ತಂದೆ ತಾಯಿಗೆ ಬರೆದಿರುವಂಥ ಮಾತು, ಯು ಆರ್ ನಾಟ್ ಗಿವಿಂಗ್ ಅಪ್ ಆನ್ ಯುವರ್ ಸನ್, ಯು ಆರ್ ಅಲೋಯಿಂಗ್ ಹಿಮ್ ಟು ಲೀವ್ ವಿತ್ ಡಿಗ್ನಿಟಿ. ಇಟ್ ರಿಫ್ಲೆಕ್ಟ್ಸ್ the depth of your selfless love and devotion towards him ಅಂತ. Rest in peace Harish Rana, and big respect to his father and mother Ashok and Nirmala Rana. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೀವು ಪ್ರೀತಿಸಿರುವಂಥ ಯಾವುದೇ ಒಬ್ಬ ವ್ಯಕ್ತಿಗೆ ನಿಮ್ಮ ಕಡೆಯಿಂದ ಹರ್ಟ್ ಆಗದೇ ಇರೋ ರೀತಿ ಇರೋದಕ್ಕೆ ಪ್ರಯತ್ನ ಪಡ್ರಿ. ಎಸ್ಪೆಷಲಿ ನಿಮ್ಮ ತಂದೆ ತಾಯಿಗೆ ಹರ್ಟ್ ಮಾಡಬೇಡಿ ಅಷ್ಟೇ. ಪೀಸ್.